ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 32ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಹೇಳುತ್ತೆ, ನಮ್ಮ ಜೀವನದಲ್ಲಿ ನಾವು ತತ್ವಗಳು ಅಂತ ಬಂದಾಗ, ನಮ್ಮ ಕೆಲಸದಲ್ಲಿ ನಾವು ತತ್ವಗಳು ಹುಟ್ಕೊಂಡು ಹೋದಾಗ, ಏನೋ ಒಂದು ದ್ವೇಷದಿಂದ, ಏನೋ ಒಂದು ಅಸೂಯೆಯಿಂದ ಮತ್ತು ನಮ್ಮ ಜೀವನದಲ್ಲಿ ನಾವೇನಾದರೂ ಒಂದು ಹುಡುಕಾಟ ಮಾಡುವಾಗ ನಮ್ಮ ಜೀವನದಲ್ಲಿ ಒಂದು ಅಸೂಯೆ, ದ್ವೇಷ ಅಂತ ಬಂದ್ಬಿಡುತ್ತೆ. ಮತ್ತು ನಾವು ಕೆಲಸವನ್ನು ಮಾಡುತ್ತಿರುವಾಗ ನಮ್ಮ ಜೀವನದಲ್ಲಿ ತತ್ವಗಳನ್ನೇ ಮರೆತು ಬಿಡ್ತೀವಿ ಮತ್ತು ತತ್ವವನ್ನು ನಾವು ಅನುಕೂಲವಾಗಿ ಇಟ್ಕೊಳ್ತೀವಿ. ಮತ್ತು ತತ್ವಗಳಲ್ಲಿ ಸಾಕಷ್ಟು ತತ್ವಗಳು ಇದ್ದಾವೆ. ಅಂದರೆ ನಾವೀಗ ತತ್ವಗಳನ್ನು ಸಂಕ್ಷಿಪ್ತವಾಗಿ ಕೇಳಿ ಮತ್ತು ನಮ್ಮ ಜೀವನದಲ್ಲಿ ನಾವು ಯಾವ ಥರ ಅಳವಡಿಸ್ಕೊಳ್ತೀವೋ ಮತ್ತು ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕಾಗುತ್ತೆ. ಮತ್ತು ಹೇಳಿದ ಪ್ರಕಾರ ನಿಮ್ಮ ತತ್ವಗಳನ್ನು ನೀವು ದ್ವೇಷ ಮಾಡೋದು, ಅಸೂಯೆಯಿಂದ ನೋಡುವುದು ಮತ್ತು ಅದರಲ್ಲಿ ನಿಮಗೆ ತಿಳಿದರೂ ಸಹ ಇನ್ನೊಬ್ಬರಿಗೆ ತಿಳಿಸಲಾರದೆ ಇರೋದು ಅದು ದೊಡ್ಡ ಅಪರಾಧ. ಮತ್ತು ನೀವು ಮಾಡೋ ಕೆಲಸವನ್ನು ಸಂಪೂರ್ಣವಾಗಿ ಮಾಡದೇ ಇರೋದು ಮತ್ತು ನಿಮ್ಮ ಕೆಲಸದಲ್ಲಿ ಸಾಕಷ್ಟುಗಳು ಅಡೆತಡೆಗಳು ಬಂದರೂ ಸಹ ನಿಮ್ಮ ತತ್ವಗಳನ್ನು ನೀವು ಹಚ್ಚಲೇಬೇಕು. ಮತ್ತು ತತ್ವಗಳನ್ನು ಅನುಸಾರವಾಗಿ ಹೇಳಿದರೆ ನಿಮ್ಮ ಜೀವನದ ಒಂದು ಸಕ್ಸಸ್ ಅನ್ನೋದು ಸಂಪೂರ್ಣವಾಗಿ ಕಾಣಬಹುದು ಮತ್ತು ನೋಡಬಹುದು ಅನ್ನೋದಕ್ಕೆ ಈ 32ನೇ ಶ್ಲೋಕ ಕಾರಣವಾಗಿದೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ. ಮತ್ತು ಇವತ್ತಿನ ಒಂದು 32ನೇ ಶ್ಲೋಕ ನಮಗೆ ತತ್ವಗಳು ಅಂದರೆ ಏನು ಮತ್ತು ಯಾವ ಥರ ಇಟ್ಕೊಳ್ಬೇಕು ಮತ್ತು ಅರ್ಜುನನಿಗೆ ಯಾವ ಥರ ತತ್ವಗಳು ಹೇಳಿದ್ದಾರೆ ಶ್ರೀಕೃಷ್ಣ ಪರಮಾತ್ಮ ಅನ್ನೋದನ್ನು ಇವತ್ತು ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಮತ್ತು 32ನೇ ಶ್ಲೋಕವನ್ನು ನೋಡೋಣ. ಮತ್ತು 32ನೇ ಶ್ಲೋಕ ನಮ್ಮ ಜೀವನದಲ್ಲಿ ತತ್ವಗಳು ಎದಕ್ಕೆ ಇಂಪಾರ್ಟೆಂಟ್ ಅಂತ ತಿಳಿಸಿಕೊಡುತ್ತೆ ಅಂತ ನೋಡ್ಕೊಳ್ಳೋಣ. ಬನ್ನಿ. 32ನೇ ಶ್ಲೋಕ ಹೇಳುತ್ತೆ, ಯಹಿ ತತ್ವಭದ್ಯವ ಸೂರ್ಯಾನುತೋನ್ನೋ ನಾನಶ್ರೇಷ್ಠಾನಾತೀನಿ ಮೇಹೇ ಮೇಮಂ ಮಂ ಸರ್ವಜ್ಞ ವಿಬೋಢ ಸತ್ತಾನಿ ವಿದಿದ್ದಿ ನಷ್ಟಾನ ಚೇತಸಃ. ಇದರ ಅರ್ಥ ಏನಂದರೆ, ಯಾರು ಅಸೂಯೆಯಿಂದ ಈ ಬೋಧನೆಗಳನ್ನು ಅಲಕ್ಷಿಸುವವರು ಮತ್ತು ಅದನ್ನು ಅನುಸರಿಸುವುದಿಲ್ಲವೋ ಅವರು ಯಾವ ತಿಳುವಳಿಕೆಯೂ ಇಲ್ಲದವರು, ವಿಭುಡರು ಎಂದು ಭಾವಿಸಬೇಕು. ಪರಿಪೂರ್ಣತೆಗಾಗಿ ಅವರು ಪಡುವ ಶ್ರಮದಲ್ಲಿ ನಾಶ ಆಗುವರು. ಅಂದರೆ ಅವರು ಹೇಳಿದ ಪ್ರಕಾರ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾರೆ, ನೀನು ಯಾವ ಥರ ಯುದ್ಧ ಮಾಡ್ತೀಯ, ಯಾವ ಥರ ಯುದ್ಧ ಇಲ್ಲ, ಮತ್ತು ಯುದ್ಧದಲ್ಲಿ ನಿನಗೆ ಅಸೂಯೆ ಯಾಕೆ, ಮತ್ತು ನೀನು ನಿಷ್ಠೆಯಿಂದ ಯುದ್ಧ ಮಾಡಿದರೆ ಮಾತ್ರ ನಿನ್ನ ಜೀವನದಲ್ಲಿ ನೀನು ಏನೇನೆಲ್ಲ ಕಳ್ಕೊಂಡಿದೆಯಾ ಅದು ಹಿಂದಕ್ಕೆ ತಿರುಗಿ ಬರುತ್ತೆ. ಮತ್ತು ನೀನು ನಿನ್ನ ಜೀವನದಲ್ಲಿ ಏನನ್ನಾದರೂ ಒಂದು ಸಂಕಷ್ಟದಲ್ಲಿ ಸಿಲುಕಿಕೊಂಡಾಗ ಈ ತತ್ವಗಳು ನಿನಗೆ ಯೂಸ್ಫುಲ್ ಆಗುತ್ತೆ, ಅಂದರೆ ಸಹಾಯಕ್ಕೆ ಬರ್ತವೆ ಅಂತ ತಿಳಿಸುತ್ತೆ. ಮತ್ತು ಆಗ ಅವರು ಏನು ಮಾಡ್ತಾರೆ, ಈ ತತ್ವಗಳನ್ನು ನೀವು ಸಂಕ್ಷಿಪ್ತವಾಗಿ ತಿಳ್ಕೊಂಡು ಮತ್ತು ನಿನ್ನ ಒಂದು ಒಳ್ಳೆ ದಾರಿಯಿಂದ ಹಿಡ್ಕೊಂಡು ಹೋದರೆ ಈ ತತ್ವಗಳು ನಿನ್ನ ಒಂದು ಹುಡುಕಾಟದಲ್ಲಿ ಈ ಸಹಾಯಕ ಆಗುತ್ತೆ. ಮತ್ತು ನೀನು ಯುದ್ಧ ಮಾಡೋದರಲ್ಲಿ ನೀನು ಏನನ್ನಾದರೂ ಒಂದು ಅಸೂಯೆಯಿಂದ ದ್ವೇಷ ಮಾಡಿ ನಾನು ಇವ್ರಲಿಂತ ಒಂದು ಒಳ್ಳೆಯ ನಿರ್ಧಾರವನ್ನು ತಗೊಳ್ಬೇಕು ಅಂದರೆ ನೀ ಏನೇನೆಲ್ಲ ಶ್ರಮ ಪಟ್ಟಿದ್ರೂ ಸಹ ನಾಶವಾಗುತ್ತದೆ. ಅಂದರೆ ನಾ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಸಹ, ನಮ್ಮ ಹೇಳಿದ ಪ್ರಕಾರ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ, ನಾವು ಕೆಲಸ ಮಾಡ್ತಿರ್ತೀವಿ, ಕಷ್ಟಪಟ್ಟು ಕೆಲಸ ಮಾಡಿ ಶ್ರದ್ಧೆಯಿಂದ ಮಾಡ್ತೀವೋ ಏನು ಮಾಡ್ತೀವೋ ಗೊತ್ತಿಲ್ಲ, ಒಟ್ಟು ಕೆಲಸ ಮಾಡ್ತೀವಿ. ಕೆಲಸ ಮಾಡಿದ ತಕ್ಷಣವೇ ಎಲ್ಲೇ ಒಂದು ಸಣ್ಣ ಮಿಸ್ಟೇಕಿಂದ ಪೂರ ನಾಶ ಆಗ್ಬಿಡುತ್ತೆ. ಅಂದರೆ ಅಷ್ಟು ನಾಶ ಆಗ್ಬಿಡುತ್ತೆ. ನಾವೇನು ಮಾಡಿದ್ವಿ, ಉದಾಹರಣೆಗೆ ಒಂದು ಬಿಲ್ಡಿಂಗ್ ಮಾಡ್ತಾಯಿದ್ವಿ ಅಂದರೆ ಪೂರ ಒಂದು ಇಟಂಗಿಲಿಂದ ಒಂದು 9 ಇಂಚು 10 ಇಂಚು ನಾ ಕಟ್ಟಿರ್ತೀವಿ. ಒಂದು ಇಟಂಗಿನ ನಾವು ಹಿಂಗೆ ಹಸಿದು ಕಟ್ಟಿರ್ತಾರಲ್ಲ, ಅದೇ ರೀತಿಯಾಗಿ ಒಂದು ತೆಗೆದುಬಿಟ್ರೆ ಮ್ಯಾಲಿನಿಂದ ಕೆಳವರೆಗೂ ಬಿದ್ದುಬಿಡುತ್ತೆ. ಅದೇ ಈ ಶ್ಲೋಕ ನಮಗೆ ತಿಳಿಸುತ್ತೆ. ನಾವು ಅಷ್ಟೆಲ್ಲ ಕೆಲಸ ಮಾಡಿ ಇಲ್ಲಿ ಒಂದು ಸಣ್ಣದಾಗಿ ನಾವೇನಾದ್ರು ತಪ್ಪು ಮಾಡಿದರೆ ಮೇಲಿಂದ ಎಲ್ಲ ಬಿದ್ದುಬಿಡುತ್ತೆ. ಅದಕ್ಕಾಗಿ ಅಸೂಯೆ ಮತ್ತು ನಿನ್ನ ತತ್ವಗಳನ್ನು ನೀ ಯಾವ ಥರ ಇಟ್ಕೊಳ್ತೀಯ ಮತ್ತು ಯಾವ ಥರ ಹಂಚ್ಕೊತೀಯ, ಅಲ್ಲಿನ ಮಾತ್ರ ನಿನ್ನ ಸಕ್ಸಸ್ಸನ್ನು ನೀನು ನೋಡಬಹುದು ಮತ್ತು ನಿನ್ನ ಸಾಧನೆಯನ್ನು ನೀನು ಕಾಣಬಹುದು ಅನ್ನೋದಕ್ಕೆ ಈ ಶ್ಲೋಕನೇ ಕಾರಣವಾಗಿದೆ. ಮತ್ತು ಹೇಳಿದ ಪ್ರಕಾರ ನಿನ್ನ ಜೀವನದಲ್ಲಿ ನೀ ಏನನ್ನಾದರೂ ಒಂದು ಉದಾಹರಣೆಗಾಗಿ ಇಟ್ಟುಕೊಂಡು ಮತ್ತು ನಿನ್ನ ಜೀವನದನ್ನು ಒಂದು ಉದಾಹರಣೆಯಾಗಿ ಇಟ್ಕೊಂಡು ಇನ್ನೊಬ್ಬರು
ಒಂದು ಒಳ್ಳೆ ದಾರಿಯಲ್ಲಿ ಈ ಥರ ನಡೆದರೆ ನಡಿಬೇಕು ಅನ್ನೋದು ಅಲ್ಲಿವರೆಗೂ ಬೆಳಿಬೇಕಾಗುತ್ತೆ. ಮತ್ತು ನಾವು ಹೇಳಿದ ಪ್ರಕಾರ ನಾವು ತತ್ವಗಳನ್ನು ಯಾಕೆ ಪೂಜಿಸಬೇಕು, ಯಾಕೆ ತತ್ವಗಳು, ಫಸ್ಟು ತತ್ವಗಳು ಅಂದರೆ ಏನು ಗೊತ್ತಾ? ತತ್ವಗಳಂದರೆ ಈಗ ನಾವೇನನ್ನಾದರೂ ಒಂದು ಕೆಲಸ ಮಾಡ್ತಿದ್ವಿ, ಅದರಿಂದ ಮಾಹಿತಿ ಕೊಡಬೇಕಾಗುತ್ತೆ. ಮತ್ತು ನಾವೇನನ್ನಾದರೂ ಒಂದು ಮಾತುಗಳು ಬರ್ತವೆ, ಆ ಮಾತುಗಳನ್ನು ಹಂಚ್ಕೊಳ್ಬೇಕಾಗುತ್ತೆ. ಏನೋ ಒಂದು ಸಮಸ್ಯೆಯಿಂದಾಗಲಿ ಏನಾಗಲಿ ಅದನ್ನು ನಾವು ಒಂದು ರೂಪದಲ್ಲಿ ಹೇಳಬೇಕಾಗುತ್ತೆ. ಒಂದು ಧೈರ್ಯನೋ ಏನೋ ನಮ್ಮ ಮನಸ್ಸಿಂದ ಏನು ಹೇಳಬೇಕಾಗುತ್ತೆ ಅದನ್ನು ಹೇಳಬೇಕಾಗುತ್ತೆ. ಅದಕ್ಕೆ ಇವತ್ತಿನ ಒಂದು 32ನೇ ಶ್ಲೋಕ ನಮ್ಮ ತತ್ವಗಳನ್ನು ಯಾವ ಥರ ಇಟ್ಕೊಳ್ಬೇಕಂತ ಸಂಪೂರ್ಣವಾಗಿ ತಿಳಿಸಿದೆ. ಮತ್ತು ಇವತ್ತಿನ ಶ್ಲೋಕ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಇವತ್ತಿನ ಶ್ಲೋಕನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಒಂದು ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡೋಣ. ಜಪ ಮಾಡಿ ಇಲ್ಲಿ ಮುಕ್ತಾಯಗೊಳಿಸೋಣ. ಬನ್ನಿ ಶ್ರೀಕೃಷ್ಣ ಪರಮಾತ್ಮ ಜಪ ಮಾಡೋಣ. ಓಂ ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಓಂ ತಮಸ್ಸಂಕಾರ ನಿರೋಗಿ